ಸ್ಪೀಡ್ ಪ್ಲಸ್ ಸ್ಪೆಷಲ್ಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀನಾರಾಯಣ್. ನಾವಿವತ್ತು ಮಾತಾಡ್ತಾ ಇರೋವಂಥದ್ದು ನೆಟ್ಫ್ಲಿಕ್ಸ್ ಅನ್ನೋಂತಹ OTT ಪ್ಲ್ಯಾಟ್ಫಾರ್ಮ್ ಬಗ್ಗೆ. ಇವ್ರ ಬಗ್ಗೆನೇ ಏನಕ್ಕೆ ಮಾತಾಡ್ಬೇಕು ನಾವಿವತ್ತು, ಏನು ಇಂಪಾರ್ಟೆಂಟು? ಇವ್ರುಗಳೇನಾದರೂ ನಮ್ಮ ಕನ್ನಡ ಫಿಲಮ್ಗಳ ಮೇಲೆ ಕೋಲ್ಡ್ ವಾರ್ ನಡೆಸ್ತಾವ್ರ ಅಂತ ಒಂದು ಚಿಕ್ಕ ಡೌಟ್ ಇತ್ತು. ಅದಕ್ಕೆ ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿದ್ವಿ. ಏನಕ್ಕಂದರೆ ಇವ್ರ ಜೀವನದಲ್ಲೇ ನಮ್ಮ ಫಿಲಮ್ಗಳು, ಕನ್ನಡ ಫಿಲಮ್ಗಳು ಯಾವುದನ್ನು ಪರ್ಚೇಸೇ ಮಾಡಿಲ್ಲ. ಮಾಡಿದ್ರು ಯಾವುದೋ ಡಬ್ ಫಿಲಮ್ಗಳು, ಬೇರೆ ಲ್ಯಾಂಗ್ವೇಜ್ ಅವರು ನಮ್ಮ ಫಿಲಮ್ ತಗೊಂಡೋಗಿ ಡಬ್ ಮಾಡ್ಕೊಂಡಿರೋದನ್ನು ಪರ್ಚೇಸ್ ಮಾಡಿ ಇಟ್ಕೊಂಡವ್ರೆ. ಏನಕ್ಕೆ ಪರ್ಚೇಸ್ ಮಾಡಿಲ್ಲದೆ ಇರಬಹುದು ಅಂತ ಕೇಳೋಕ್ಕೆ ಶುರು ಮಾಡೋಣ. ಮೊದಲನೇದು, ಏನಾದರೂ ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇಲ್ಲ ಅಂತನಾ? ದರ್ಶನ್ ಸರ್ರು, ಸುದೀಪ್ ಸರ್ರು, ಶಿವರಾಜ್ ಕುಮಾರ್ ಸರ್ರು, ಉಪೇಂದ್ರ ಅವ್ರಿಗಿಂತ ನಿಮಗೆ ಫ್ಯಾನ್ ಫಾಲೋಯಿಂಗ್ ಬೇಕಾ? ಹೋಗಲಿ, ನಮ್ಮ ಇಂಡಸ್ಟ್ರಿ ಕಾಸನ್ನು ಜನ್ರೇಟ್ ಮಾಡ್ತಾ ಇಲ್ವಾ? ಹೋದ ವರ್ಷವೇ 400 ಕೋಟಿ ಪ್ಲಸ್ ರೆವಿನ್ಯೂನ ತಂದು ಕೊಟ್ಟಿದ್ದಾರೆ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿ ಅವರು. ಹೋಗಲಿ, ಪ್ಯಾನ್ ಇಂಡಿಯಾ ರೀಚ್ ಇಲ್ಲ ಅಂತೀರಾ? ಅದೂ ಇದೆ ಕಣ್ರಿ. ನಮ್ಮ ಕಾಂತಾರ ಇರ್ಬೋದು, KGF ಆಗಿರ್ಬೋದು, ಸಿಕ್ಕಂಥ ಓಪನಿಂಗು ಯಾವುದೇ ಬಾಲಿವುಡ್ ಫಿಲಮ್ಗೂ ಸಿಗಲಿಲ್ಲ, ಹಾಲಿವುಡ್ ಫಿಲಮ್ಗೂ ಸಿಗಲಿಲ್ಲ 1-2 ವರ್ಷದಿಂದ. ಅದೆಲ್ಲ ಓಕೆ ಸರ್, ನಿಮ್ಮ ಜನ ಥಿಯೇಟ್ರಿಗೆ ಬಂದು ನೋಡ್ಬೋದು. ನಮ್ಮ ಮೊಬೈಲಲ್ಲಿ ಅಪ್ಲಿಕೇಶನ್ ಓಪನ್ ಮಾಡಿ ನೋಡಲ್ಲ ಅಂತೀರಾ? ರೀ, ನಮ್ಮ ಸಬ್ಸ್ಕ್ರೈಬರ್ಸು ಬೆಂಗಳೂರಲ್ಲಿರೋರೇ ಹೈಯೆಸ್ಟು ನಿಮಗೆ ಸಬ್ಸ್ಕ್ರೈಬರ್ಸು, ಅದು ಪೇಯ್ಡ್ ಸಬ್ಸ್ಕ್ರೈಬರ್ಸ್. 8.9 ಮಿಲಿಯನ್ ಸಬ್ಸ್ಕ್ರೈಬರ್ಸು ಕನ್ನಡಿಗರೇ ಆಗಿದ್ದಾರೆ. ಬರೋಬ್ಬರಿ 89 ಲಕ್ಷದ ಹತ್ತತ್ರ. ಅದು ಆಯಿತು. ಹೋಗಲಿ, ಬ್ರೈನಿ ಫಿಲಮ್ಸು, ಹಾಲಿವುಡ್ ಲೆವೆಲ್ಗೆ ಸ್ಟ್ರಾಟಜಿ ಫಿಲಮ್ಸ್ ಇಲ್ಲ ಅಂತೀರಾ? ಯೂಟರ್ನು, ಲೂಸಿಯಾ, ಕೋಟಿಗೊಬ್ಬ, ನವಗ್ರಹ, ಉಪೇಂದ್ರ ಅವ್ರು ಮಾಡೋದು ಎಲ್ಲ ಬುದ್ಧಿವಂತರಿಗೆ ಮಾತ್ರ ಅನ್ನೋ ಟ್ಯಾಗ್ ಸಮೇತ ಮಾಡ್ತಾರೆ. ಅಷ್ಟು ಬುದ್ಧಿವಂತಿಕೆಯ ಮೂವಿಗಳು ಹಾಲಿವುಡ್ ಲೆವೆಲ್ ಮೂವಿಗಳು. ಹಾಗಾದರೆ ಕಾರಣ ಏನು ನೀವು ತಗೊಳ್ಳದೇ ಇರೋದಕ್ಕೆ? ಸಬ್ಸ್ಕ್ರೈಬರ್ಸ್ ಏನು ಕಮ್ಮಿ ಇಲ್ಲ, 89 ಲಕ್ಷ ಜನ ನಿಮ್ಮದಕ್ಕೆ ಸಬ್ಸ್ಕ್ರೈಬ್ ಆಗೋರೆ ನಮ್ಮ ಬೆಂಗಳೂರಿಂದ ಕನ್ನಡಿಗರು. ಏನೇನು ನಮ್ಮದೇ ಕಾಸು, ನಮ್ಮದೇ ಸಬ್ಸ್ಕ್ರೈಬರ್ಸು, ನಮ್ಮ ಹೀರೋಗಳು ಬೇಕು ಪ್ರಮೋಷನ್ಗೆ, ನಮ್ಮ ಎಂಪ್ಲಾಯೀಸ್ ಬೇಕು, ನಮ್ಮ ಕಾಸು ಬೇಕು, ಆದರೆ ನಮ್ಮ ಫಿಲಮ್ಗಳು ಬೇಕಾಗಿಲ್ಲ ಅಲ್ವಾ? ಏನಕ್ಕೆ ರೀಸನ್ನು? ಇವ್ರು ನಮ್ಮ ಫಿಲಮ್ಗಳನ್ನ ಪರ್ಚೇಸ್ ಮಾಡದೇ ಇರೋದಕ್ಕೆ. ಕಂಟ್ರೋಲ್, ಇವ್ರಿಗೆ ನಮ್ಮ ಜನರ ಕಂಟ್ರೋಲ್ ಸಿಕ್ಬಿಟ್ಟಿದೆ. ಒಂದಷ್ಟು ವರ್ಷಗಳಿಂದ ಫಿಲಮ್ ಸಕ್ಸಸ್ನ ನಾವು ಎಷ್ಟು ದಿನಗಳಿಂದ ಓಡ್ತಾ ಇದೆ, ಎಷ್ಟು ದಿನ ಓಡಿದೆ ಅನ್ನೋದ್ರ ಮೇಲೆ ಜಡ್ಜ್ ಮಾಡ್ತಾ ಇದ್ವಿ. ಆದರೆ ಇವಾಗ ನಾವು ಎಷ್ಟು ಕೋಟಿ ಮಾಡಿದೆ ಫಿಲಮ್ಮು, ಪ್ಯಾನ್ ಇಂಡಿಯಾ ಹೋಯ್ತೋ ಇಲ್ವೋ, ಎಷ್ಟು ಜನ ಬಂದು ನೋಡಿದ್ರು, ಎಷ್ಟು ಥಿಯೇಟರ್ ಫಿಲ್ ಆಯಿತು, ಇದೆಲ್ಲ ನೋಡಿ ಜಡ್ಜ್ ಮಾಡೋದಲ್ಲದೆ ಈ OTT ಅವರು ಎಷ್ಟು ಕೋಟಿ ಕೊಟ್ಟು ತಗೊಂಡ್ರು ನಮ್ಮ ಫಿಲಮ್ನ ಅನ್ನೋದ್ರ ಮೇಲೆ ಜಡ್ಜ್ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಆದ್ದರಿಂದ ಇವರು ಕಂಟ್ರೋಲ್ ಸಿಕ್ಬಿಟ್ಟಿದೆ. ಹಾಗಾದರೆ ಇವ್ರ ಕೈಗೆ ಕಂಟ್ರೋಲ್ ಹೇಗೆ ಸಿಕ್ತು? ಕರೋನಾ ಟೈಮಲ್ಲಿ ಫಸ್ಟೇ ಪೈರಸಿ ಪ್ರಾಬ್ಲಮ್ ಇತ್ತು. ಕಿಡಿಗೇಡಿಗಳು ಥಿಯೇಟ್ರಿಗೆ ಹೋಗಿ ಮೊಬೈಲಲ್ಲೇ ಶೂಟ್ ಮಾಡಿ ಆನ್ಲೈನಿಗೆ ಹಾಕ್ಬಿಡ್ತಾಯಿದ್ರು, ಕಾಸು ಸಂಪಾದನೆ ಮಾಡ್ಕೊತಾಯಿದ್ರು. ಫಿಲಮ್ಗಳು ಬೇರೆ ನೆಲಕ್ಕೆ ಕಿಡಿತಾ ಇರಲಿಲ್ಲ. ಇಂಥ ಟೈಮಲ್ಲಿ ಇದಕ್ಕೆಲ್ಲ ನಾವು ಸೊಲ್ಯೂಷನ್ ಕೊಡ್ತೀವಿ, ನಿಮಗೆ ಕೋಟ್ಯಾಂತರ ರೂಪಾಯಿ ಕೊಟ್ಟು ನಾವೇ ಫಿಲಮ್ ಪರ್ಚೇಸ್ ಮಾಡ್ತೀವಿ ಅಂತ ಈ OTT ಪ್ಲ್ಯಾಟ್ಫಾರ್ಮ್ ಅವರು ಮುಂದಕ್ಕೆ ಬಂದರು. ಪೂರ್ತಿ ಕಂಟ್ರೋಲ್ ತಗೊಬಿಟ್ರು. ದೊಡ್ಡ ಮೂವಿಗಳೇನೋ ಓಪನಿಂಗ್ ಸಿಕ್ಕಾಗ ಕೋಟ್ಯಾಂತರ ರೂಪಾಯಿ ದುಡಿದ್ವು. ಆದರೆ ಚಿಕ್ಕ ಮೂವಿಗಳು ಯಾರು ಥಿಯೇಟ್ರಲ್ಲಿ ಒಂದು ಚೂರೋ ಪಾರೋ ಕಾಸು ಮಾಡ್ತಾಯಿದ್ರು, ಅವುಗಳು ಬಿದ್ದೇ ಹೋದವು ಪೂರ್ತಿ ನೆಲಕ್ಕೆ. ಅದಾದಮೇಲೆ ಇವರು ಆ ಮೂವಿಗಳನ್ನು ಯಾವುದನ್ನು ತಗೊಳ್ಳಿಲ್ಲ. ದೊಡ್ಡ ಮೂವಿಗಳನ್ನು ಮಾತ್ರ ತಗೊಂಡು ಒಳ್ಳೆ ಕಾಸು ಮಾಡ್ಕೊಂಡ್ರು ಪ್ಲ್ಯಾಟ್ಫಾರ್ಮ್ಗಳು. ಕನ್ನಡ ಇಂಡಸ್ಟ್ರಿ ಮೂವಿಗಳನ್ನ ಮುಟ್ಟಕ್ಕೂ ಹೋಯ್ತಾ ಇಲ್ಲ ಇವಾಗ. ಅದಲ್ಲದೆ ನಮ್ಮ ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಡೈರೆಕ್ಟರ್ಗಳು ಕೂಡ ಇಂಟರ್ನೆಟ್ಟಿಗೆ ಬಂದು, ಯೂಟ್ಯೂಬಿಗೆ ಬಂದು ಗೋಳಾಡಿದ್ದು ಅದನ್ನು ನೋಡೋಕೆ ಕಾಯ್ತಾನೇ ಇರಲಿಲ್ಲ. ಇದಕ್ಕಿರೋದು ಒಂದೇ ಸೊಲ್ಯೂಷನ್ನು, ಅದೇ ನಮ್ಮ ಕನ್ನಡ ಫಿಲಮ್ಸ್ಗೆ ಅಂತಲೇ ಒಂದು ಸಪ್ರೇಟ್ ಅಪ್ಲಿಕೇಶನ್ ಮಾಡ್ಕೊಬಿಟ್ರೆ ಇವ್ರುಗಳ ಹತ್ರ ಗೋಳಾಡೋದು ತಪ್ಪುತ್ತೆ. ನಮ್ಮ ಚಿಕ್ಕ ಪುಟ್ಟ ಮೂವಿಗಳಿಗೆ ಒಂದು ಜಾಗ ಸಿಕ್ಕಂಗೂ ಆಗುತ್ತೆ, ಕಾಸು ಬಂದಾಗೂ ಆಗುತ್ತೆ. ಹಾಗೆ ಇವ್ರ ಸೊಕ್ಕು, ಕೋಪ, ಸಿಟ್ಟು, ಕಂಟ್ರೋಲನ್ನೆಲ್ಲ ಕಮ್ಮಿ ಮಾಡ್ದಂಗೂ ಆಗುತ್ತೆ. ಹಾಗಾದರೆ ಮುಂದಿನ ಸರಿ ಇವ್ರ ಅಪ್ಲಿಕೇಶನ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕಿಂತ ಮುಂಚೆ ಒಂದು ಸರಿ ಕನ್ನಡಿಲಿ ಮುಖ ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ಕೊಡ್ತಾ ಇದ್ದೀವಿ.
ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ಗ್ರೇಟ್ ಡೇ. ಶುಭ ದಿನ. ಇದೇ ಥರ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ಗೆ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಸ್ಪೀಡ್ ಪ್ಲಸ್ ಕರ್ನಾಟಕ.